ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋಲಿ ನನ್ನ ಕಂಪ್ಲೀಟ್ ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತಾಡ್ತೀನಿ. ತುಂಬ ಚೆನ್ನಾಗಿ ಕೇಳ್ತಿದ್ರಿ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ನೀವು ಒಬ್ಬರೇ ಅಂತ. ಬಿಕಾಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ನಾನು ಒಂದು ಏಜೆನ್ಸಿ ಜೊತೆ ಟೈಅಪ್ ಆಗಿದ್ದೆ. ಇವಾಗ ನಾನು ಸಪ್ರೇಟಾಗಿ ಪ್ರತಿಯೊಂದು ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಸೊ ಯಾವ್ಯಾವ ಥರ ಕ್ಯಾಮ್ರಾಸ್ ಯೂಸ್ ಮಾಡ್ತೀನಿ, ಯಾವ ಥರ ಮೈಕ್ ಯೂಸ್ ಮಾಡ್ತೀನಿ, ಆಮೇಲೆ ಲೈಟ್ ಅಥವಾ ಎಡಿಟ್ ಹೆಂಗೆ ಮಾಡ್ತೀನಿ, ಪ್ರತಿಯೊಂದೂ ಈ ಡೀಟೇಲ್ಸ್ ಈ ವಿಡಿಯೋಲಿ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಸೊ ನನ್ನ ಫಸ್ಟ್ ಆಕ್ಸೆಸರಿ, ನಾನು ಇದ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ಇದು ತುಂಬ ವರ್ಷದಿಂದ ನಾನು ಅನ್ಕೋತಿದ್ದೆ ನನ್ನದೇ ಒಂದು ಕ್ಯಾಮ್ರಾ ಇರಬೇಕು ಅಂತೆಲ್ಲ. ಸೊ ಫೈನಲಿ ಈ ಒಂದು ಗಿಂಬಲ್ ಕ್ಯಾಮ್ರಾ ತೊಗೊಂಡೆ. ದಿಸ್ ಇಸ್ ಕಾಲ್ಡ್ DJI Pocket 3. ದಿಸ್ ಇಸ್ ರಿಯಲಿ ಕೂಲ್. ತುಂಬ ಚೆನ್ನಾಗಿದೆ ಫೀಚರ್ಸ್. ಇದರಲ್ಲಿ ಫೇಸ್ ಡಿಟೆಕ್ಷನ್ ಕೂಡ ಇದೆ, ಲೋ ಲೈಟಲ್ಲಿ ಶೂಟ್ ಮಾಡ್ಬೋದು ಆ್ಯಂಡ್ ವಾಯ್ಸ್ ಕೂಡ ರೆಕಾರ್ಡ್ ಆಗುತ್ತೆ. ಆ್ಯಂಡ್ ಇದು ಗಿಂಬಲ್ ಆಗಿ ಕೂಡ ವರ್ಕ್ ಆಗುತ್ತೆ. ಸೊ ನೀವು ಟ್ರಾವೆಲ್ ಮಾಡಬೇಕಿದ್ರೆ ತುಂಬ ಹ್ಯಾಂಡಿಯಾಗಿರುತ್ತೆ. ಸೊ ದಿಸ್ ಐ ಆಮ್ ಲವಿಂಗ್ ಇಟ್. ಇದೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇತ್ತು. ಇದು ಆ್ಯಕ್ಚುಲಿ ನಾನು ತೊಗೊಂಡಿದ್ದಲ್ಲ, ನನಗೆ ಗಿಫ್ಟಾಗಿ ಸಿಕ್ಕಿತ್ತು ನನ್ನ ಬರ್ತ್ಡೇಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರು ಕೊಟ್ಟರು ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಬಿಕಾಸ್ ದಿಸ್ ವಾಸ್ ರಿಯಲಿ ಹೆಲ್ಪ್ಫುಲ್. ಆ್ಯಂಡ್ ದಿಸ್ ವಾಸ್ ಮೈ ರೀಸೆಂಟ್ ಒಂದು ಕಲೆಕ್ಷನ್ಗೆ ಒಂದು ಆ್ಯಡ್ ಆನ್ ಅಂತಲೇ ಹೇಳ್ಬೋದು. ಸೊ ದಿಸ್ ಐ ಆಮ್ ಲವಿಂಗ್ ಇಟ್. ಐ ವಿಲ್ ಆಲ್ಸೋ ಶೋ ಯು ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಹಿಂಗೆ ರೆಕಾರ್ಡ್ ಪ್ರೆಸ್ ಮಾಡಿದ್ರೆ ರೆಕಾರ್ಡ್ ಆಗುತ್ತೆ. ಅಥವಾ ನಮಗೆ ಬೇಕಾದರೆ ಆ ಕಡೆ ಕೂಡ ಶಿಫ್ಟ್ ಆಗುತ್ತೆ. ದಿಸ್ ಇಸ್ ಸೂಪರ್ ಕೂಲ್. ಆ್ಯಂಡ್ ವೈಡ್ ಆ್ಯಂಗಲ್ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಶಾರ್ಟ್ಸ್ ಹಿಂಗೆಲ್ಲ ಮೂವ್ ಮಾಡಿದರೆ ಒಂಥರ ಸಿನಿಮ್ಯಾಟಿಕ್ ಆಗಿರುತ್ತೆ ಶಾರ್ಟ್ಸ್. ಆ್ಯಂಡ್ ದಿಸ್ ಇಸ್ ವೆರಿ ಹ್ಯಾಂಡಿ. ನಾನು ಅನ್ಕೋತಾ ಇದ್ದೆ ಇಲ್ಲ ಕ್ಯಾಮ್ರಾ ಪರ್ಚೇಸ್ ಮಾಡೋಣವಾ, ದೊಡ್ಡ ಕ್ಯಾಮ್ರಾ ಪರ್ಚೇಸ್ ಮಾಡಿದ್ರೆ ಈಸಿ ಆಗುತ್ತಲ್ಲ ಅಂತ. ಬಟ್ ಅದನ್ನು ಕ್ಯಾರಿ ಮಾಡೋದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ನನ್ನ ನೆಕ್ಸ್ಟ್ ಆಕ್ಸೆಸರಿ ಏನು ಅಂತ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ರೂಟೀನ್ ಇದೆ, ಅದನ್ನು ಕೂಡ ಫಿನಿಶ್ ಮಾಡೋಣ. ಸೊ ಈಗ ನಾನು ಒಂದು ಸ್ಕಿನ್ ಕೇರ್ನ ಬಿಗ್ಗೆಸ್ಟ್ ಮಿತ್ ಬಗ್ಗೆ ನಾನು ಮಾತಾಡೋಕ್ಕೆ ಹೊರಟಿದ್ದೀನಿ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಇದನ್ನು ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ತುಂಬ ಜನಕ್ಕೆ ಯೋಚನೆ ಇರುತ್ತೆ, ಬ್ರೈಟ್ನಿಂಗ್ ಸೀರಮ್ಸ್ ಇಂಪಾರ್ಟೆಂಟಾ ಅಥವಾ ಬ್ರೈಟ್ನಿಂಗ್ ಕ್ರೀಮ್ಸ್ ಇಂಪಾರ್ಟೆಂಟಾ ಅಂತ. ಸೊ ಯಾವುದು ತುಂಬ ಇಂಪಾರ್ಟೆಂಟ್ ನಿಮ್ಮ ಸ್ಕಿನ್ಗೆ ಅಂತಲೇ ಹೇಳ್ಬೋದು. ಈಗ ಕನ್ಫ್ಯೂಸಿಂಗ್ ಟಾಪಿಕ್ಸ್ ಬಗ್ಗೆ ಮಾತಾಡೋಣ. ತುಂಬ ಜನ ಕನ್ಫ್ಯೂಸ್ಡ್ ಆಗಿರ್ತಾರೆ, ಬ್ರೈಟ್ನಿಂಗ್ ಸೀರಮ್ ಬೆಟ್ರಾ ಅಥವಾ ಬ್ರೈಟ್ನಿಂಗ್ ಕ್ರೀಮ್ ಬೆಟರಾ ಅಂತ. ಅಥವಾ ಎರಡೂ ಒಂದೇ ಥರ ಕೆಲಸ ಮಾಡುತ್ತಾ, ಏನಾದರೂ ಡಿಫ್ರೆನ್ಸ್ ಇದೆಯಾ, ಆಮೇಲೆ ಯಾವ್ದು ಬೆಟರ್ ಅಂತಲೂ ನಮಗೆ ಕ್ವೆಶನ್ಸ್ ಇರ್ಬೋದು. ಸೊ ಲೆಟ್ಸ್ ಟಾಕ್ ಅಬೌಟ್ ಇಟ್. ಬ್ರೈಟ್ನಿಂಗ್ ಕ್ರೀಮ್ಸ್ ಬಂದ್ಬಿಟ್ಟು ನಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡಿ ಹೈಡ್ರೇಟ್ ಮಾಡುತ್ತೆ ಆ್ಯಂಡ್ ಸಾಫ್ಟ್ ಮತ್ತು ಸಪಲ್ ಕೂಡ ಮಾಡುತ್ತೆ. ಆದರೆ ಬ್ರೈಟ್ನಿಂಗ್ ಸೀರಮ್ ನಮ್ಮ ಸ್ಕಿನ್ ಮೇಲೆ ಮ್ಯಾಜಿಕ್ ಥರ ವರ್ಕ್ ಮಾಡುತ್ತೆ. ಸೀರಮ್ಸ್ ಬಂದು ಲೈಟ್ ವೇಟ್, ಕ್ವಿಕ್ ಆಗಿ ಅಬ್ಸಾರ್ಬ್ ಆಗುತ್ತೆ. ಇದರಲ್ಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಡೀಪಾಗಿ ಪೆನಿಟ್ರೇಟ್ ಆಗಿ ಅದು ಕೆಲಸನ ಮಾಡುತ್ತೆ. ದ್ಯಾಟ್ ಇಸ್ ವೈ ಐ ಸ್ವೇರ್ ಬೈ ಗಾರ್ನಿಯರ್ ಬ್ರೈಟ್ ಕಂಪ್ಲೀಟ್ ವೈಟಮಿನ್ ಸಿ ಸೀರಮ್. ಇದೊಂದು ಕ್ವಿಕ್ ಫಿಕ್ಸ್ ಅಂತಲೇ ಹೇಳ್ಬೋದು. ನಿಮಗೆ ಡಾರ್ಕ್ ಸ್ಪಾಟ್ಸ್, ಡಲ್ನೆಸ್ ಅಥವಾ ಪಿಗ್ಮೆಂಟೇಷನ್ ಇದ್ದರೆ ಬರೀ 3 ದಿನದಲ್ಲಿ ಆ ರೇಡಿಯಂಟ್ ಸ್ಕಿನ್ನ ಕೊಡುತ್ತೆ. ಎಸ್, ಯು ಹರ್ಡ್ ಇಟ್ ರೈಟ್. ಇಟ್ ಇಸ್ ಜಸ್ಟ್ 3 days. ಇದರ ಸೀಕ್ರೆಟ್ ಬಂದು ವೈಟಮಿನ್ ಸಿ, ಒಂದು ಪವರ್ ಹೌಸ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ನಮ್ಮ ಡಾರ್ಕ್ ಸ್ಪಾಟ್ಸ್ನ ರಿಡ್ಯೂಸ್ ಮಾಡುತ್ತೆ, ಈವನ್ ಔಟ್ ಮಾಡುತ್ತೆ ನಮ್ಮ ಸ್ಕಿನ್ ಟೋನ್ನ. ಹಾಗೆ ಆ ರೇಡಿಯಂಟ್ ಶೈನಿ ಬ್ರೈಟ್ ಲುಕಿಂಗ್ ಫೇಸ್ನ ಕೊಡುತ್ತೆ. ಆ್ಯಂಡ್ ಇದರ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇಟ್ ಇಸ್ ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಈ ಟೆಕ್ಸ್ಚರ್ನ ನೋಡಿ, ಸಿಕ್ಕಾಪಟ್ಟೆ ಲೈಟ್ ವೇಟ್, ನಾನ್ ಗ್ರೀಸಿ, ಕ್ವಿಕ್ ಆಗಿ ಅಬ್ಸಾರ್ಬ್ ಆಗುತ್ತೆ ನಮ್ಮ ಸ್ಕಿನ್ ಮೇಲೆ. ಆ ಹೆವಿ ಕ್ರೀಮ್ಸ್ ಥರ ಸರ್ಫೇಸಲ್ಲಿ ಕೂತ್ಕೊಳ್ಳಲ್ಲ. ದಿಸ್ ಸಿರಮ್ ವರ್ಕ್ಸ್ ಫ್ರಮ್ ವಿತಿನ್. ಬ್ರೈಟ್ನಿಂಗ್ ಕ್ರೀಮ್ಸ್ ಮೇಲೆ ನೀವು ಇನ್ನೂ ರಿಲೈ ಆಗುತ್ತೆ. ಇಟ್ಸ್ ಟೈಮ್ ಟು ಸ್ವಿಚ್ ಟು ದ ಸಿರಮ್ ದಟ್ ಆಕ್ಚುಲಿ ಡೆಲಿವರ್ಸ್ ರಿಸಲ್ಟ್ಸ್. Say goodbye to dullness and hello to radiant skin. ಗಾರ್ನಿಯರ್ ಬ್ರೈಟ್ ಕಂಪ್ಲೀಟ್ ವೈಟಮಿನ್ ಸಿ ಸೀರಮ್. ಇದೊಂದು ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ ಕಾಮೆಂಟ್ಸಲ್ಲಿ ತಿಳಿಸಿ ಹೇಗೆ ನಿಮಗೆ ವರ್ಕ್ ಆಯಿತು ಅಂತ. ಸೊ ಈಗ ಕ್ಯಾಮ್ರಾ ತೊಗೊಂಡ್ಮೇಲೆ ಅದಕ್ಕೆ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಒಂದು ಸೇಫ್ಟಿ ಬ್ಯಾಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಈ ಬ್ಯಾಗ್ನ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದೆ. ಸ್ಪೆಷಲಿ ಫಾರ್ ಪಾಕೆಟ್ 3 ಇದನ್ನು ಮಾಡಿರೋದು. ಇದರಲ್ಲಿ ಏನೇನಿದೆ ಅಂದರೆ ಚಾರ್ಜಿಂಗ್ ಕೇಬಲ್, ಚಾರ್ಜ್ ಮಾಡೋಕ್ಕೆ. ಆಮೇಲೆ ಇಲ್ಲಿ ಅವರೇ ಕಂಪಾರ್ಟ್ಮೆಂಟ್ಸ್ನ ಕೊಟ್ಟಿದ್ದಾರೆ ಏನೇನು ಇಡ್ಬೋದು ಅಂತ. ಆಮೇಲೆ ಇದು ಸ್ಟ್ಯಾಂಡ್, ಟ್ರೈಪಾಡ್ ಸ್ಟ್ಯಾಂಡ್. ಆಮೇಲೆ ಇಲ್ಲಿ ಏನಿದೆ ಅಂದರೆ ಲೆನ್ಸ್. ಇದು ಲೆನ್ಸ್ ಕಿಟ್ಟು, ಅದಕ್ಕೆ ಬೇಕಾಗಿರೋದು. ಇದು ತುಂಬ ಕ್ಯೂಟಾಗಿದೆ. ದಿಸ್ ಈಸ್ ಮ್ಯಾಗ್ನೆಟಿಕ್. ಹೀಗೆ ಅಟ್ಯಾಚ್ ಮಾಡಿಬಿಡ್ಬೋದು ಈಸಿಯಾಗಿ. ಆ್ಯಂಡ್ ಇದು ಹ್ಯಾಂಡಿ ಕೂಡ ಈಸಿಯಾಗಿ ಇದೇ ಬಾಕ್ಸಲ್ಲಿ ಕ್ಯಾರಿ ಮಾಡ್ಬೋದು. ಆಮೇಲೆ ಒಂದಷ್ಟು ಇದನ್ನ ಇಟ್ಟಿದ್ದೀನಿ, ಪೇಪರ್ಸ್ ಮತ್ತು ವೈಪ್ಸ್ನ ಇಟ್ಟಿದ್ದೀನಿ, ಬಿಕಾಸ್ ಕ್ಯಾಮ್ರಾ ಏನಾದರೂ ಕ್ಲೀನ್ ಮಾಡಬೇಕು ಅಂದರೆ. ಆಮೇಲೆ ವೆಟ್ ವೈಪ್ಸು ಇದೆ ಕ್ಯಾಮ್ರಾನ ಕ್ಲೀನ್ ಮಾಡೋಕ್ಕೆ.
ವೆಟ್ ವೈಪ್ಸು, ಆಮೇಲೆ ಎಸ್ ಡಿ ಕಾರ್ಡ್, ಆಮೇಲೆ ಇನ್ನೊಂದು ಕೇಬಲ್ ಅಲ್ಲ, ಇದು ಆ್ಯಕ್ಚುಲಿ ಹ್ಯಾಂಡಲ್ ಥರ ಕೈಗೆ ಹಾಕೋತಾರಲ್ಲ, ಸೊ ನಿಮಗೆ ಆ ಪ್ರಾಡಕ್ಟ್ ಎಲ್ಲೂ ಮಿಸ್ ಆಗೋಲ್ಲ. ಸೊ ದಿಸ್ ಈಸ್ ದ ಥಿಂಗ್. ಆ್ಯಂಡ್ ಇಂಪಾರ್ಟೆಂಟ್ ಇನ್ನೊಂದು ಏನು ಇಟ್ಟಿದ್ದೀನಿ ಅಂದರೆ ಸಿಲಿಕಾ ಇಟ್ಟಿದ್ದೀನಿ. ಯಾಕಂದರೆ ಈ ಥರ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಎಲ್ಲ ನಾವು ಟ್ರಾವೆಲ್ ಮಾಡಬೇಕಿದ್ರೆ ನಮಗೆ ಗೊತ್ತಿರಲ್ಲ, ಒಂದೊಂದು ಸಲ ನೀರೆಲ್ಲ ಬಿದ್ದುಬಿಡುತ್ತೆ, ಅಥವಾ ತುಂಬ ಹ್ಯೂಮಿಡ್ ಇರೋ ಜಾಗ ಕೂಡ ಇರ್ಬೋದು. ಅದರಿಂದ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಹಾಳಾಗಬಾರ್ದು ಅಂದರೆ ಇದು ನೀರನ್ನ ಅಬ್ಸಾರ್ಬ್ ಮಾಡುತ್ತೆ, ಅದಕ್ಕೋಸ್ಕರ ಇದನ್ನು ಕೂಡ ಇಟ್ಟಿದ್ದೀನಿ. ಆ್ಯಂಡ್ ದ್ಯಾಟ್ಸ್ ಅಬೌಟ್ ದ ಕ್ಯಾಮ್ರಾ ಬ್ಯಾಗ್. ಈಗ ಕ್ಯಾಮ್ರಾ ಆಯಿತು, ನೆಕ್ಸ್ಟು ನಮ್ಮ ವಾಯ್ಸ್ ನೀಟಾಗಿ ಕೇಳಿಸ್ಬೇಕು. ಸೊ ಅದಕ್ಕೋಸ್ಕರ ಮೈಕ್ನ ನಾನು ಆರ್ಡರ್ ಮಾಡಿದ್ದೀನಿ. ಆಲ್ರೆಡಿ ನಾನು ಅಟ್ಯಾಚ್ ಮಾಡಿದ್ದೀನಿ, ಅದಕ್ಕೋಸ್ಕರ ಒಂದು ಮೈಕ್ ಇಲ್ಲ. ಸೊ ಮೈಕ್ ಜೊತೆ ನಿಮಗೆ ಅದು ಕಂಪ್ಯಾಟಬಲ್ ಆಗಿರೋ ಆ್ಯಂಡ್ರಾಯ್ಡ್ಗೆ ಮತ್ತು ಐಫೋನ್ಗೆ ಬೇಕಾಗಿರೋ ಕೇಬಲ್ಸ್ ಕೂಡ ನಿಮ್ಗೆ ಅವರೇ ಕೊಟ್ಟಿರ್ತಾರೆ, ನಾವೇನು ಅದನ್ನು ಪರ್ಚೇಸ್ ಮಾಡಬೇಕಿಲ್ಲ. ಒಂದು ಚಿಕ್ಕ ಪೌಚ್ ಕೂಡ ಕೊಡ್ತಾರೆ ಕ್ಯಾರಿ ಮಾಡೋದಕ್ಕೆ ಈಸಿ ಆಗಲಿ ಅಂತ. ಸೊ ದಿಸ್ ಕ್ವೈಟ್ ಕಾಸ್ಟೆಡ್ ಅರೌಂಡ್ ಒಂದು 35,000 ಏನೋ ಆಯಿತು ನನಗೆ ಆವಾಗ ಪರ್ಚೇಸ್ ಮಾಡಿದಾಗ. ಇವಾಗ ಎಷ್ಟಿದೆ ನನಗೂ ಗೊತ್ತಿಲ್ಲ. ಸೊ ದ್ಯಾಟ್ ಈಸ್ ಒನ್ ಥಿಂಗ್, ದ್ಯಾಟ್ ಈಸ್ ಒನ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಥರ ಮೈಕ್ಸ್ ಎಲ್ಲ ನೀವು ಇಟ್ಕೊಂಡಾಗ ನೀವು ಯಾವುದೇ ಥರ ಶೂಟ್ ಮಾಡಿದ್ರೂ ನಿಮ್ಮದೇ ಆಕ್ಸೆಸರೀಸ್ನ ನೀವು ಬಳಸ್ಬೋದು, ಆ್ಯಂಡ್ ನೀಟಾಗಿ ಕೂಡ ಆಡಿಯೋ ಕ್ಯಾಪ್ಚರ್ ಆಗುತ್ತೆ. ಹಾಗೆ ಈ ಒಂದು ಚಿಕ್ಕ ಟ್ರೈಪಾಡ್ನ ನಾನು ಕ್ಯಾರಿ ಮಾಡ್ತೀನಿ ನನ್ನ ಬ್ಯಾಗಲ್ಲಿ, ಶೂಟಿಂಗ್ ಬ್ಯಾಗಲ್ಲೂ ಇದ್ದಿದ್ದೇ ಇರುತ್ತೆ. ಸೊ ಇದು ಆಲ್ಮೋಸ್ಟ್ ನನ್ನ ಹೈಟ್ ಬರುತ್ತೆ ಅನಿಸುತ್ತೆ. ಇಲ್ಲ, ನನ್ನ ಹೈಟ್ ಬರೋದಿಲ್ಲ. ಒಂದು ಸೆಲ್ಫಿ ಸ್ಟಿಕ್ ಥರ ಯೂಸ್ ಮಾಡ್ಬೋದು, ಅಥವಾ ಯಾರು ನನಗೆ ಹೆಲ್ಪಿಗಿಲ್ಲ ಅಂದರೆ ಇದನ್ನು ನಾನು ಯೂಸ್ ಮಾಡ್ತೀನಿ. ಏನಾದರೂ ಅಕಸ್ಮಾತ್ ಇವಾಗ ಐಡಿಯಾ ಹೊಳಿತು ಏನಾದರೂ ಶೂಟ್ ಮಾಡಬೇಕು ಅಂದರೆ. ಇದು ಇನ್ನೂ ಕ್ಯೂಟಾಗಿ ಏನಿದೆ ಅಂದರೆ ಒಂದು ಚಿಕ್ಕ ಲೈಟ್ ಬರುತ್ತೆ. ಇದು ಚಾರ್ಜ್ ಮಾಡಿಲ್ಲ, ಅದಕ್ಕೆ ಲೈಟ್ ಬರ್ತಾಯಿಲ್ಲ. ಸೊ ನೀಟಾಗಿ ಕೂರುತ್ತೆ. ಆ್ಯಂಡ್ ಇಷ್ಟು ತುಂಬಾ ಚಿಕ್ಕದಾಯಿತು ಆ್ಯಕ್ಚುಲಿ, ಆಲ್ಮೋಸ್ಟ್ ನನ್ನ ಕೈ ಸೈಜ್ ಅಂತಲೇ ಹೇಳ್ಬೋದು. ಈ ಒಂದು ಟ್ರೈಪಾಡ್ ಸ್ಟ್ಯಾಂಡ್ನ ನಾನು ನನ್ನ ಬ್ಯಾಗಲ್ಲೇ ಇಟ್ಟಿರ್ತೀನಿ. ಎಲ್ಲೇ ಟ್ರಾವೆಲ್ ಮಾಡಿದ್ರು ಅಷ್ಟೇ ಇದನ್ನು ನಾನು ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ಅಗೇನ್ ಬ್ಲೂಟೂತ್ ರಿಮೋಟ್ ಬಂದಿರುತ್ತೆ, ಆ ರಿಮೋಟ್ ಎಲ್ಲೋ ಕಳೆದಾಕ್ಬಿಟ್ಟಿದ್ದೀನಿ. ಸೊ ನೀವೇ ರೆಕಾರ್ಡ್ ಮಾಡಿ ರೆಕಾರ್ಡ್ನ ಆಫ್ ಮಾಡ್ಬೋದು, ಅಥವಾ ಸೆಲ್ಫಿ ಏನಾದರೂ ಕ್ಲಿಕ್ ಮಾಡೋದಿದ್ದರೆ ನೀವು ಸುಮ್ಮನೆ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಸೆಲ್ಫಿ ಕ್ಲಿಕ್ ಆಗುತ್ತೆ. ಆ್ಯಂಡ್ ಇದು ಒಂದು ದೊಡ್ಡ ಟ್ರೈಪಾಡ್. ಇದು ಕ್ಯಾಮ್ರಾಗೆ ಯೂಸ್ ಮಾಡೋಕ್ಕಾಗಲ್ಲ. ಕ್ಯಾಮ್ರಾಗೆ ಆ್ಯಕ್ಚುಲಿ ಯೂಸ್ ಮಾಡ್ಬೋದು ಇದನ್ನು ಚೇಂಜ್ ಮಾಡಿದ್ರೆ, ಬಟ್ ನಾನು ಫೋನ್ಗೆ ಅಂತಲೇ ಇಟ್ಟಿದ್ದೀನಿ. ಬಿಕಾಸ್ ನಾನು ಮೋಸ್ಟ್ ಆಫ್ ದ ಶೂಟಿಂಗ್ ಎಲ್ಲ ಫೋನಲ್ಲೇ ಮಾಡೋದ್ರಿಂದ ಈಸಿ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ ನನ್ನ ಹೈಟ್ ಬರುತ್ತೆ. ಎಸ್, ಹಾಂ. ಸೊ ಇಷ್ಟಿರೋದ್ರಿಂದ ನೀವು ಚೆನ್ನಾಗಿ ನಾವು ಶೂಟ್ ಮಾಡಬೇಕು ಅಂತ ಅನಿಸುತ್ತೆ, ಚೆನ್ನಾಗಿರುತ್ತೆ. ಬಟ್ ಆ ಚಿಕ್ಕ ಸ್ಟ್ಯಾಂಡಲ್ಲಿ ಅದು ಬ್ಯಾಲೆನ್ಸ್ ಸಿಗೋದಿಲ್ಲ, ಕ್ಯಾಮ್ರಾ ಹಿಂಗೆ ಆಗ್ತಿರುತ್ತೆ. ಸೊ ಯಾವುದೇ ಶಾರ್ಟ್ಸ್ನ ತೊಗೊಂಡ್ರು ಇಟ್ ವಿಲ್ ನಾಟ್ ಬಿ ನೈಸ್. ಸೊ ಇದು ಬಟ್ ಇದನ್ನು ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ. ದಿಸ್ ಇಸ್ ಕ್ವೈಟ್ ಹೆವಿ ಆ್ಯಂಡ್ ಸ್ವಲ್ಪ ದೊಡ್ಡದಿರೋದ್ರಿಂದ ಕ್ಯಾರಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ದಿಸ್ ಈಸ್ ಅನದರ್ ಒನ್. ಸೊ ಕ್ಯಾಮ್ರಾ ಆಯಿತು, ಆಡಿಯೋ ಆಯಿತು. ಇವಾಗ ಲೈಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ನಾನು ನ್ಯಾಚುರಲ್ ಲೈಟೇ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಲೈಟ್ ಏನೇ ಆ್ಯಡ್ ಮಾಡಿದ್ರು ಅದೊಂಥರ ನನಗೆ ಆರ್ಟಿಫಿಷಿಯಲ್ ಅನಿಸುತ್ತೆ. ನಂಗೆ ಆ ಲೈಟ್ಸ್ ತುಂಬಾ ಇಷ್ಟ ಆಗೋದಿಲ್ಲ. ಅಥವಾ ಟ್ಯೂಬ್ಲೈಟ್ ಲೈಟ್ನ ನಾನು ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಥರ ಲೈಟ್ಸ್ ತುಂಬ ರೇರ್ ನಾನು ಯೂಸ್ ಮಾಡೋದು. ಸೊ ಇದು ಚೆನ್ನಾಗಿದೆ. ದಿಸ್ ಹ್ಯಾಸ್ ಚಾರ್ಜ್ ಇಲ್ಲ ಬಟ್ ಇದು RGB ಲೈಟ್ಸು, ಕಲರ್ ಬರುತ್ತೆ ನಿಮಗೆ. ಒಂದು ವಾರ್ಮ್ ಲೈಟು, ಬ್ಲೂ ಲೈಟು, ಪಿಂಕ್ ಲೈಟು, ಆಮೇಲೆ ರೆಡ್ ಏನೋ ಬರುತ್ತೆ ಅನಿಸುತ್ತೆ. ಸೊ ಅದರಿಂದ ಬ್ಯಾಕ್ಗ್ರೌಂಡ್ಗೆ ಇಟ್ಬಿಟ್ಟು ತುಂಬ ಯೂಟ್ಯೂಬರ್ಸ್ ಎಲ್ಲ ಮಾಡ್ತಿರ್ತಾರಲ್ಲ, ಆ ಥರ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡಿತ್ತು. ಅಮೆಝಾನಿಂದ ಪರ್ಚೇಸ್ ಮಾಡಿತ್ತು. ಸೊ ದಿಸ್ ಈಸ್ ಒನ್ ಲೈಟ್ ದಟ್ ಐ ಹ್ಯಾವ್, ಬಟ್ ಚಾರ್ಜ್ ಮಾಡಬೇಕು, ಯಾವುದೂ ಚಾರ್ಜ್ ಆಗಿಲ್ಲ. ಹಾಗೆ ಈ ಒಂದು ಲೈಟ್ ಇದೆ. ಈ ಒಂದು ಲೈಟು ಸ್ಟ್ಯಾಂಡ್ಗೆ ಕೂಡ ನೀವು ಅಟ್ಯಾಚ್ ಮಾಡ್ಬೋದು. ಬಟ್ ಇದು ಒಂದು ಡಿಸಡ್ವಾಂಟೇಜ್ ಏನಂದರೆ ವಯರ್ ಇರೋದ್ರಿಂದ ನೀವು ಕನೆಕ್ಟ್ ಮಾಡೋದಕ್ಕೆ ಆ ಒಂದು ಸ್ಪಾಟ್ನ ನೀವು ಹುಡುಕಬೇಕಾಗತ್ತೆ, ಅಥವಾ ಜಂಕ್ಷನ್ ಬಾಕ್ಸ್ನ ಯೂಸ್ ಮಾಡಬೇಕು. ಇದರಲ್ಲಿ ಅಗೇನ್ 3 ಮೋಡ್ಸ್ ಬರುತ್ತೆ. ವಾರ್ಮ್, ವೈಟ್, ಆಮೇಲೆ ಬ್ರೈಟ್, ಆ ಥರ ಏನೋ 3 ಇದು ಬರುತ್ತೆ. ಲೋ ಲೈಟು, ವಾರ್ಮ್ ಲೈಟು, ಆಮೇಲೆ ವೈಟ್ ಲೈಟ್ ಬರುತ್ತೆ. ಸೊ ದಿಸ್ ಈಸ್ ಅಬೌಟ್ ಲೈಟ್ಸ್. ಸೊ ಇದೆಲ್ಲ ಸೇರಿ ಇನ್ವೆಸ್ಟ್ಮೆಂಟ್ ಎಷ್ಟಾಗಿರ್ಬೋದು ಅಂತ ಕೇಳಿದ್ರೆ ಆಲ್ಮೋಸ್ಟ್ ಕ್ಲೋಸ್ ಟು 1.5 lakhs ಅಂತಲೇ ಹೇಳ್ಬೋದು. ಬಿಕಾಸ್ ಆ DJ ಬಂದ್ಬಿಟ್ಟು ಇಟ್ ವಾಸ್ 50,000 ಆ್ಯಂಡ್ ಇದು 35,000. ಈ ಲೈಟ್ಸ್ ಚಿಕ್ಕ ಪುಟ್ಟದೆಲ್ಲ ಒಂದು 4,000 5,000. ಆಮೇಲೆ
ಈ ಥರ ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾನೆ ಇರ್ತೀನಿ. ಇಟ್ ಈಸ್ ಆಲ್ ವರ್ತ್ ಇಟ್ ಅನಿಸುತ್ತೆ. ಬಿಕಾಸ್ ನಾವು ಏನೇ ಕ್ವಾಲಿಟಿ ಏನೇ ಮಾತಾಡೋದಿದ್ರು ಅದು ಜನಕ್ಕೆ ತಲುಪಬೇಕಂದ್ರೆ ಒಂದು ಕ್ವಾಲಿಟಿ ಪ್ರಾಡಕ್ಟ್ನ ನಾವು ಕೊಡಬೇಕು, ಆಗಲೇ ಜನನೂ ಇಷ್ಟಪಡೋದು ಅದನ್ನು ನೋಡೋದಕ್ಕೆ. ಸೊ ನನ್ನ ಯೂಟ್ಯೂಬ್ ಜರ್ನಿ ಹಾಗೆ 2 ಇಯರ್ಸ್ ಕಂಪ್ಲೀಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಾನ್ಸ್ಟೆಂಟ್ ಸಪೋರ್ಟಿಗೆ ಅಂತ ಕೇಳ್ಕೊತೀನಿ. ಸೊ ಇಷ್ಟು ಕಡಿಮೆ ಸಮಯದಲ್ಲಿ 5,75,000 ಸಬ್ಸ್ಕ್ರೈಬರ್ಸ್ ಇಸ್ ನಾಟ್ ಅ ಜೋಕ್. ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ನನ್ನ ಜರ್ನಿಲಿ ಇದ್ದಿದ್ದಕ್ಕೆ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಟ್ ಒಂದು ಮೀಟ್ ಆ್ಯಂಡ್ ಗ್ರೀಟ್ ಅಥವಾ ಏನಾದರೂ ಗಿವ್ ಅವೇ ಥರ ನಾನು ಡೆಫಿನೆಟ್ಲಿ ಪ್ಲ್ಯಾನ್ ಮಾಡ್ತೀನಿ ವೆರಿ ಸೂನ್. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ. ಆ್ಯಂಡ್ ನಾನು ಯಾವ ಥರ ಟಾಪಿಕ್ಸ್ನ ಚೂಸ್ ಮಾಡ್ತೀನಿ ಅಂತ ನಿಮಗೆ ಯೋಚನೆ ಇರ್ಬೋದು. ಯಾವ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಿದ್ರೆ ನೀವು ಯಾವ ಥರ ಟಾಪಿಕ್ಸ್ನ ಚೂಸ್ ಮಾಡಿ, ನೀವು ಡೆಫಿನೆಟ್ಲಿ ನಿಮ್ಮ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗಬೇಕಾಗುತ್ತೆ. ನಾನು ಕಾಮೆಂಟ್ಸ್ ಯಾವಾಗಲಾದರೂ ಓದ್ತಿರ್ಬೇಕಾದ್ರೆ ಜಾಸ್ತಿ ಹೈಲೈಟ್ಸಲ್ಲಿ ಯಾವುದು ಬರ್ತಾ ಇರುತ್ತೆ ಈ ಟಾಪಿಕಲ್ಲಿ ಚೂಸ್ ಮಾಡಿ. ಬಿಕಾಸ್ ನನಗೆ ತುಂಬ ಕೇಳೋದು ಮ್ಯಾನಿಫೆಸ್ಟೇಷನ್, ಆಮೇಲೆ ಕ್ರಿಸ್ಟಲ್ಸ್ ಬಗ್ಗೆ ಮಾತಾಡಿ, ಮೆಡಿಟೇಷನ್, ಯೋಗ ಅದ್ರ ಬಗ್ಗೆ ಮಾತಾಡಿ ಅಂತ ತುಂಬ ಜನ ಕೇಳ್ತಾರೆ. ಅಥವಾ ಸೀತಾರಾಮ ವ್ಲಾಗ್ಸ್ ಮಾಡಿ ಅಂತ ಕೇಳ್ತಾರೆ, ಅಥವಾ ಶಾಪಿಂಗ್ ವ್ಲಾಗ್ಸ್ ಮಾಡಿ ಯಾರ ಜೊತೆನಾದರೂ ಅಂತ ಕೇಳ್ತಾರೆ. ಸೊ ಈ ಥರ ಫನ್ ಆ್ಯಕ್ಟಿವಿಟಿ ತುಂಬ ಜನ ನನ್ನಿಂದ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ನಾನು ಅದೇ ಥರ ಪ್ರಾಡಕ್ಟ್ಸ್ನ ಅವ್ರಿಗೆ ನಾನು ಡೆಲಿವರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದ ಬರ್ನಿಂಗ್ ಕ್ವೆಶ್ಚನ್, ಅರ್ನಿಂಗ್ಸ್ ಎಷ್ಟು ಮಾಡ್ತೀರಾ ಯೂಟ್ಯೂಬಿಂದ ಅಂತ ತುಂಬ ಜನ ಕೇಳ್ತಾರೆ. ಬಟ್ ಎಕ್ಸಾಕ್ಟ್ ಅರ್ನಿಂಗ್ಸ್ ನಾನು ಹೇಳೋಕ್ಕಾಗೋದಿಲ್ಲ, ಬಿಕಾಸ್ ಅವರವ್ರ ಪರ್ಸ್ನಲ್ ವಿಷಯ ಅದು. ಸೊ ನಾನು ಒಂದು ಫಿಗರ್ ಅಂತ ಕೊಡಬೇಕಂದ್ರೆ ಇಟ್ ಈಸ್ ಅಬೌಟ್ ಲೈಕ್ ಬ್ರ್ಯಾಂಡ್ ಜೊತೆ ಕೆಲಸ ಮಾಡಿದಾಗ ಒಂದೊಂದು ಬ್ರ್ಯಾಂಡು ಒಂದೊಂದು ರೀತಿ ನಿಮಗೆ ಪೇಮೆಂಟ್ನ ಕೊಡುತ್ತೆ. ಸೊ ಒಂದೊಂದು ಬಾಟರ್ ಕೊಲಾಬ್ರೇಷನಲ್ಲೂ ಕೊಡ್ತಾರೆ, ಒಂದೊಂದು ಪೇಮೆಂಟ್ ಮೋಡಲ್ಲೂ ಕೊಡ್ತಾರೆ. ಆ್ಯಂಡ್ ಒಬ್ಬೊಬ್ಬರು ಅಥವಾ ಒಂದು ಈವೆಂಟ್ನ ಅಟೆಂಡ್ ಮಾಡಿ ಅಥವಾ ಬಲ್ಕಾಗಿ ಕೂಡ ಕೊಡ್ತಾರೆ. ಇಟ್ ಡಿಪೆಂಡ್ಸ್ ಹೌ ಯು ಚೂಸ್. ಸೊ ಆ ಥರ ನಾನು ಆಕ್ಸೆಪ್ಟ್ ಮಾಡ್ಕೋತೀನಿ. ಇಟ್ ಈಸ್ ಅರೌಂಡ್ ಲೈಕ್ 5 digits ನಾನು ಅರ್ನ್ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ರೆವೆನ್ಯೂನೂ ಬರುತ್ತೆ. ಯೂಟ್ಯೂಬ್ ಡಿಫ್ರೆಂಟ್ ವೇಸಲ್ಲಿ ನೀವು ಅರ್ನ್ ಮಾಡ್ಬೋದು. ಒಂದು ಬ್ರ್ಯಾಂಡ್ಸ್ ಮೂಲಕ, ಒಂದು ಯೂಟ್ಯೂಬ್ ರೆವೆನ್ಯೂ ಮೂಲಕ, ಆಮೇಲೆ ಅಫಿಲಿಯೇಟ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ. ಸೊ ಆ ಪ್ರೋಗ್ರಾಮ್ಸಲ್ಲಿ ನೀವು ಭಾಗಿಯಾಗಬೇಕು. ನಿಮ್ಮ ಪ್ರಾಡಕ್ಟ್ಸ್ ಅಲ್ಲಿ ಅಟ್ಯಾಚ್ ಮಾಡಬೇಕು. ಅಫಿಲಿಯೇಟ್ ಲಿಂಕ್ಸ್ನ ಕೊಟ್ಟಿರ್ತಾರೆ, ಅದನ್ನು ಅಟ್ಯಾಚ್ ಮಾಡ್ಬೋದಾಗ ನಿಮಗೆ ಒಂದು ಕಮಿಷನ್ ಅಂತ ಸಿಗುತ್ತೆ. ಸೊ ಆ ಕಮಿಷನ್ನ ಕ್ಯಾಲ್ಕುಲೇಟ್ ಮಾಡಿ ಯೂಟ್ಯೂಬೇ ನಿಮಗೆ ಪೇ ಮಾಡುತ್ತೆ. ಸೊ ಇದು ನನ್ನ ಒಂದು ಯೂಟ್ಯೂಬ್ ಅರ್ನಿಂಗ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಎಡಿಟಿಂಗ್ ಅಂತ ಬಂದರೆ, ಬಟ್ ಐ ಹ್ಯಾವ್ ಅ ಟೀಮ್, ಅವ್ರು ನನಗೆ ಎಡಿಟ್ ಮಾಡಿಕೊಡ್ತಾರೆ. ಬಟ್ ಮುಂಚೆ ಎಲ್ಲ ನಾನು ಎಡಿಟ್ ಮಾಡ್ತಿದ್ದೆ ಒಂದು 3-4 months. ತುಂಬ ಕಷ್ಟ ಆಗ್ತಿತ್ತು. ಶೂಟಿಂಗ್ ಮುಗಿಸ್ಕೊಂಡು ಇಲ್ಲಿ ಎಡಿಟು ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ಟೀಮ್ನ ನಾನು ಇಟ್ಟಿದ್ದೀನಿ. ಸೊ ಅವರೇ ಪ್ರತಿಯೊಂದು ನೋಡ್ಕೋತಾರೆ. ಸೊ ತುಂಬ ಜನಕ್ಕೆ ಆಸೆ ಇರುತ್ತೆ. ನನಗೆ ಕೇಳಿದ್ರೆ ಪ್ರತಿಯೊಂದು ಹೆಣ್ಮಕ್ಳಾಗಿರ್ಬೋದು, ಜೆಂಡರ್ ಬಯಾಸ್ಡ್ ಆಗೋದು ಬೇಡ, ಯಾರೇ ಇರ್ಬೋದು, ಒಂದು ಸೈಡ್ ಇನ್ಕಮ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಈ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಮಗೆ ಎಕ್ಸ್ಟ್ರಾ ಒಂದು ಅರ್ನಿಂಗ್ಸ್ ಇದ್ದರೆ ಇದು ಡೆಫಿನೆಟ್ಲಿ ನಮ್ಮ ಲೈಫ್ನ ಈಸಿ ಮಾಡುತ್ತೆ. ಸೊ ಎಲ್ಲರೂ ನಮಗೆ ಇಷ್ಟ ಇದ್ದರೆ, ಲೈಕ್ ನನಗೆ ಯೂಟ್ಯೂಬಲ್ಲಿ ನಾನು ತಿಳ್ಕೊಬೇಕು ವಿಷಯ ಅಥವಾ ನಾನೇನೋ ವಿಷಯ ಹೇಳಬೇಕು ಜನಕ್ಕೆ ಅನ್ನೋದಿದ್ರೆ, ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಇದು ಯಾವುದು ನಮ್ಮ ಸೊತ್ತು ಅಲ್ಲ, ನಿಮ್ಮ ಸೊತ್ತು ಅಲ್ಲ, ನಮ್ಮೆಲ್ಲರಿಗೂ ಒಂಥರ ಒಂದು ಅಸೆಟ್ ಅಂತಲೇ ಹೇಳ್ಬೋದು ಯೂಟ್ಯೂಬ್ ಬಂದಿರೋದು. ಬಿಕಾಸ್ ಇಟ್ ಈಸ್ ಹೆಲ್ಪ್ಡ್. ನಾನು ನೋಡಿದ್ದೀನಿ ಎಷ್ಟೋ ಕುಕ್ಕಿಂಗ್ ವಿಡಿಯೋಸ್ ಇರ್ಬೋದು, ಕುಕ್ಕಿಂಗ್ ಚಾನಲ್ಸ್ ಇರ್ಬೋದು, ನಮ್ಮ ಕನ್ನಡದವರೇ ಯೂಟ್ಯೂಬ್ ಅರ್ನಿಂಗ್ಸಿಂದ ಮನೇನ ಕಟ್ಟಿದ್ದಾರೆ ಅಥವಾ ಅವ್ರ ಲೈವ್ಲಿಹುಡ್ ನಿಂತಿರೋದೇ ಯೂಟ್ಯೂಬ್ ಅರ್ನಿಂಗ್ಸಿಂದ ಅಂತ. ಸೊ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್. ನಮಗೇನು ಆಪರ್ಚುನಿಟೀಸ್ ನಮ್ಮ ಕಣ್ಣು ಮುಂದೆ ಏನು ಸಿಗುತ್ತೆ ಅದನ್ನು ನಾವು ಗ್ರ್ಯಾಬ್ ಮಾಡ್ಕೊಳ್ಳೇಬೇಕು. ಸುಮ್ಮನೆ ನಾವು ಮಾತಾಡೋಕ್ಕಿಂತ ಅವರು ಹಿಂಗೆ, ಇವ್ರು ಹಿಂಗೆ, ಇವ್ರು ಇಷ್ಟು ದುಡಿತಾರೆ, ಅವ್ರು ಅಷ್ಟು ದುಡಿತಾರೆ ಅಂತ ನಾವು ಏನು ಮಾಡ್ತಿದ್ದೀವಿ ಅಂತ ನಾವು ನೋಡ್ಕೋಬೇಕು ಜೀವನದಲ್ಲಿ. ಸೊ ನಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡ್ತಾ, ನಿಮಗೆ ಅಕಸ್ಮಾತ್ ಏನಾದರೂ ಕನಸುಗಳಿದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಯೂಟ್ಯೂಬಲ್ಲೇ ತಿಳ್ಕೊಳ್ಳಿ. ನಮಗೆ ಆದಷ್ಟು ಟ್ಯುಟೋರಿಯಲ್ಸ್ ಎಲ್ಲ ತುಂಬ ಜನ ಹಾಕಿರ್ತಾರೆ. ಸೊ ಸ್ಟಾರ್ಟ್ ಅರ್ನಿಂಗ್, ಸ್ಟಾರ್ಟ್ ಲಿವಿಂಗ್ ವೆಲ್. ನಿಮ್ಮ ಡ್ರೀಮ್ಸ್ ಏನಿದೆ ಅದನ್ನು ಅಚೀವ್ ಮಾಡೋಕ್ಕೆ ನೀವು ಟ್ರೈ ಮಾಡಿ. ದಿಸ್ ಇಸ್ ಒನ್ ಸ್ಮಾಲ್ ಸ್ಟೆಪ್. ಹೀಗೆ ನಡ್ಕೊತ ಹೋದರೆ ಐ ಥಿಂಕ್ ಯು ವಿಲ್ ಅಚೀವ್ ಬೆಟರ್. ಆ್ಯಂಡ್ ಒಂದು ಸೈಡ್ ಇನ್ಕಮ್ ಇದ್ದರೆ ಇಟ್ ಇಸ್ ಆಲ್ವೇಸ್ ಅ ಬೋನಸ್ ಅಂತಲೇ ಹೇಳ್ಬೋದು. ಸೊ ದಿಸ್ ವಾಸ್ ಆಲ್ ಅಬೌಟ್ ಮೈ ಯೂಟ್ಯೂಬ್ ಜರ್ನಿ ಆ್ಯಂಡ್ ಯೂಟ್ಯೂಬ್ನಲ್ಲಿ ಏನೇನೆಲ್ಲ ಮಾಡ್ತೀನಿ ಅನ್ನೋದು. ದಿಸ್ ಇಸ್ ಮೈ ಡ್ರೀಮ್ ಅಂತಲೇ ಹೇಳ್ಬೋದು. ನಂಗೆ ಯೂಟ್ಯೂಬ್ ಒಂದು ಪ್ಲ್ಯಾಟ್ಫಾರ್ಮ್ ತುಂಬಾ ಇಷ್ಟ. ಬಿಕಾಸ್ ಇದು ಯಾವುದೇ ಕ್ರಿಯೇಟಿವ್ ಪರ್ಸನ್ ಆಗಿರಲಿ, ನನಗೆ ಯಾವ ಥರ ಇಂಟ್ರೆಸ್ಟ್ ಇದೆ, ನನಗೆ ಒಂದು ಟೆಕ್ಕಿ ಪರ್ಸನ್ ನಾನು ಅಂತಂದರೆ ಅವ್ರಿಗೂ ಒಂದಷ್ಟು ವೀಡಿಯೋಸ್ ಸಿಗುತ್ತೆ. ಇಲ್ಲ ನಾನು ಮ್ಯೂಸಿಕ್ ಲವರ್ ಅಂದರೆ ಅವ್ರಿಗೂ ಒಂದಷ್ಟು ವೀಡಿಯೋಸ್ ಸಿಗುತ್ತೆ. ಇಲ್ಲ ನಾನು ಅಡುಗೆ ಮನೇಲಿ ಇರ್ತೀನಿ, ಅಡುಗೆ ಮನೇಲಿ ಕೆಲಸ ಮಾಡ್ತೀನಿ ಅಂದರೆ ಅವ್ರಿಗೂ ಒಂದಷ್ಟು ವೀಡಿಯೋಸ್ ಸಿಗುತ್ತೆ. ಸೊ ಚಿಕ್ಕ ವಯಸ್ಸಿಂದ ದೊಡ್ಡವರು, ಎಷ್ಟೇ ದೊಡ್ಡವರಾಗಿರ್ಬೋದು, ಎಲ್ಲ
ಕ್ಯಾಟಗರೀಸ್ಗೂ ಯೂಟ್ಯೂಬ್ ಒಂದು ಸೆಟ್ ಆಗುತ್ತೆ. ಸೊ ಲೆಟ್ಸ್ ಮೇಕ್ ಯೂಸ್ ಆಫ್ ದಿಸ್ ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ. ನಮಗೆ ಏನಾದರೂ ಟಾಪಿಕ್ಸ್ ಇದ್ದರೆ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಾನು ಡೆಫಿನೆಟ್ಲಿ ಮುಂದಿನ ವೀಡಿಯೋಸಲ್ಲಿ ಅದನ್ನು ಅಳವಡಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಮುಂದಿನ ವೀಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಬಾಯ್.